ಅಂದ್ರೆ ನನಗೆಲ್ಲ ಒಂದ್ ಕಡೆ ಆ ಪಾತ್ರ ಮಾಡಿದಾಗ ಏನಾಗುತ್ತೆ, ಸಿ ವಿಲನ್ ಅಂತ ಹೇಳಿದಾಗ ನಿಮ್ಗೆ ತುಂಬಾ ಎಕ್ಸ್ಪಾನ್ಷನ್ ಇರುತ್ತೆ, ಬೌಂಡ್ರೀಸ್. ಹೀರೋ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬೌಂಡ್ರೀಸ್ ಇರುತ್ತೆ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಹೌದು, ಸ್ವಲ್ಪ ಕೆಲವೊಂದು ಬೌಂಡ್ರೀಸ್ ಇರುತ್ತೆ. ಆಮೇಲೆ ಕೆಲವೊಂದು ನೀವು ಚೌಕಟ್ಟಲ್ಲೇ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಇದಿರುತ್ತೆ. ಆದ್ರೆ ವಿಲನ್ ಮಾಡಿದಾಗ ಹಾಗಲ್ಲ. ಅಂದ್ರೆ ಯು ಕ್ಯಾನ್ ಬಿ ಯೋರ್ ಸೆಲ್ಫ್. ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ ಕಂಪ್ಲೀಟ್ಲಿ ಫ್ರೀ ಬಿಡ್ಬೋದು. ಅಂದ್ರೆ ಆ ಪಾತ್ರಕ್ಕೆ ಅನುಗುಣವಾಗಿ ನಿಮಗೆ ಏನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಅದನ್ನ ಮಾಡ್ಬೋದು. ಆಮೇಲೆ ನನಗೆಲ್ಲ ಒಂದ್ ಕಡೆ ವಿಲನ್ ಮಾಡೋದಕ್ಕೆ ಯಾಕೆ ಇಷ್ಟ ಅಂದ್ರೆ, ಈಗ 2 ಸಿನಿಮಾ ರಾಬರ್ಟ್ ಮತ್ತೆ ಡೆವಿಲ್ ಆದ್ಮೇಲೆ ಏನ್ ಅನಿಸ್ತು ಅಂದ್ರೆ, ನಿಮಗೆ ಆ ಪಾತ್ರ ಮಾಡ್ಬೇಕಾದ್ರೆ ಒಂಥರ ನಿಮಗೆ ಫ್ರೀಡಮ್ಮು ಮತ್ತೆ ನಿಮ್ಮ ಒಂದು ಕಂಪ್ಲೀಟ್ ಕ್ರಿಯೇಟಿವಿಟಿ ಕೂಡ ಎಕ್ಸ್ಪೆಂಡ್ ಮಾಡ್ಕೊಬಹುದು. ನನಗೆಲ್ಲ ಒಂದ್ ಕಡೆ ಅದು ನನ್ಗೆ ಜಾಸ್ತಿ ಇಷ್ಟ ಆಯ್ತು. ಸೊ ಅದಕ್ಕೆ ನವ್ ಐ ಆಮ್ ಥಿಂಕಿಂಗ್ ಫುಲ್ ಫ್ಲೆಡ್ಜ್ ವಿಲನ್. ನಾನ್ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟೆ. ಈಗ ವಿಲನ್ಸ್ ಅಂದ್ರೆ ವಜ್ರಮುನಿ, ವಿಲನ್ ಅಂದ್ರೆ ಕೀರ್ತಿರಾಜ್ ಅವರು, ವಿಲನ್ ಅಂದ್ರೆ ಸುಧೀರ್ ಅವರು, ಅವರೆಲ್ಲ ಹೆಂಗಿದ್ರು ನೋಡಿ. ಈ ಹುಡುಗಿರ್ಗೆ ನಿನ್ಗೆ ಹುಡುಗ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಕೆಲವೊಂದು ಹೀರೋ ಹೆಸರು ಹೇಳ್ತಿದ್ರು, ಇನ್ಮೇಲೆ ಚೇಂಜ್ ಈ ತರ ವಿಲನ್ ಇದಾರಲ್ಲ, ಈ ವಿಲನ್ಸ್ ಬೇಕು ನಮಗೆ. ಸ್ವೀಟ್ ಕಾಂಪ್ಲಿಮೆಂಟ್, ಥ್ಯಾಂಕ್ ಯು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವಾಗೆಲ್ಲ ಮೊದಲೆಲ್ಲ ಮೊನ್ನೆ ರೀಸೆಂಟ್ ನಾನು ತುಂಬಾ ಕನ್ನಡ ಸಿನಿಮಾಗಳು ನೋಡ್ತೀನಿ. ಎಸ್ಪೆಷಲಿ ಇವತ್ತಿಗೂ ಹಳೇ ಕನ್ನಡ ಸಿನಿಮಾಗಳು ನೋಡೋದು ತುಂಬಾ ಹುಚ್ಚು. ವೆರಿ ನೈಸ್. ಅಂದ್ರೆ ನನಗೆ ಈಗ ವಿಲನ್ ಅವ್ರು ಬಂದ ತಕ್ಷಣ ಏನಾಗುತ್ತೆ, ಒಂದು ಕೆಳಗಿಂದ ಒಂದು ರೆಡ್ ಲೈಟ್ ಮುಖಕ್ಕೆ ಹಾಕಿ, ಆಮೇಲೆ ಅವ್ರಿಗೊಂದು ಕಪ್ಪು ಚುಕ್ಕೆ ಚುಚ್ಚಿರ್ತಾರೆ. ಅಂದ್ರೆ ಆ ಟೈಮಲ್ಲಿ ಏನಾಗ್ತಿತ್ತು, ಇವ್ರನ್ನ ಹಿಂಗೆ ಎಸ್ಟಾಬ್ಲಿಷ್ ಮಾಡಿದ್ರೆ ವಿಲನ್ಸ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡೋದು. ಅವ್ರು ಆಕ್ಚುಲಿ ಹಂಗೆ ನೋಡಿದಾಗ ತುಂಬಾ ಚೆನ್ನಾಗಿರೋರಲ್ಲ, ಬಟ್ ಅವ್ರನ್ನ ಎಸ್ಟಾಬ್ಲಿಷ್ ಮಾಡೋ ರೀತಿ ಏನಾಗ್ತಿತ್ತು, ಹಿಂಗಾಗ್ತಿತ್ತು. ಬಟ್ ಇವಾಗ ನೀವು ನೋಡಿ, ಅಂದ್ರೆ ಇಂದ ರೀಸೆಂಟ್ ಲಾಸ್ಟ್ 10-15 years ಅಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ವಿಲನ್ಸ್ ಬಂದಿದ್ದಾರೆ. ಈಗ ನಿಮ್ಮ ತೆಲುಗು ತಗೊಳ್ಳಿ, ಕನ್ನಡ ತಗೊಳ್ಳಿ, ಎಂತೆಂತ ಅವ್ರು ಇದಾರೆ ನೋಡಕ್ ಚೆನ್ನಾಗಿ. ಈಗ ಡಾಲಿ ಧನಂಜಯ ತಗೊಳ್ಳಿ, ಎಷ್ಟು ನೋಡಕ್ ಏನ್ ಸಖತ್ತಾಗಿದ್ದಾರೆ ಅವರು. ಅವ್ರನ್ನ ಕೂಡ ಹಂಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದಾಗ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ಇಮೇಜ್ ಚೇಂಜ್ ಆಗೋಯ್ತು. ಸೊ ಅಫ್ಕೋರ್ಸ್ ಆ ಇದಕ್ಕೆ ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೂ ಅಷ್ಟೇ ಒಂದು ವಿಲನ್ಸ್ ಮಾಡಬೇಕು ಅಂತ ಆಸೆ.